ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಜಮಾನ್ರೆ, ಹೇಳಮ್ಮ ಮೇಲೆ ನನ್ನ ಕ್ಷಮಿಸ್ಬಿಡಿ ಯಜಮಾನ್ರೆ. ನೀವ್ ಹೇಳ್ತಿರೋದೆಲ್ಲ ನನ್ನ ಒಳ್ಳೇದಕ್ಕೆ. ಅದು ನನಗೆ ಚೆನ್ನಾಗಿ ಗೊತ್ತಿದೆ. ಆದ್ರೆ ನೀವ್ ಏನೇ ಹೇಳಿದ್ರು ನನ್ಗೆ ಮನೇಲಿ ಇರೋದಕ್ಕಾಗಲ್ಲ ಯಜಮಾನ್ರೆ. ಈ ಮನೆಗೆ ನಾನು ಬಯಸಿ ಬಂದಿದ್ದಲ್ಲ. ಎಷ್ಟೇ ಕಷ್ಟ ಬಂದ್ರೂ ಸಹಿಸ್ಕೊಂಡು ಹೋಗ್ತಿದ್ದೀನಿ. ಆದ್ರೆ ಇದು ನನ್ನ ಬದುಕಲ್ಲ, ಇದು ನನ್ನ ಜಗತ್ತು ಅಲ್ಲ. ಅಂದ್ಮೇಲೆ ನಾನಿಲ್ಲಿರೋದಕ್ಕೆ ಹೇಗಾಗತ್ತೆ? ಒಂದ್ಸಲ ನಿಮ್ಮಿಂದ ಹಣ ಸುಲಭವಾಗಿ ಸಿಗುತ್ತೆ ಅಂತ ಗೊತ್ತಾದ್ರೆ ಮನ್ಸು ಪದೇ ಪದೇ ಅದನ್ನೇ ಬಯಸತ್ತೆ. ಪ್ರತಿ ಸಲ ನಿಮ್ ಹತ್ರ ಹೇಗ್ ಹಣ ಕೇಳೋದು ಅಂತ ಮುಜುಗರ ಆಗತ್ತೆ. ಅದಕ್ಕೆ ದುಡ್ಡಿನ ವಿಚಾರದಲ್ಲಿ ನನ್ನ ಸ್ವಾಭಿಮಾನಿ ಆಗಿದ್ದು. ನಮ್ಮಪ್ಪ ದುಡ್ದು ತಿನ್ಬೇಕೇ ಹೊರತು ಇನ್ನೊಬ್ರು ದುಡ್ಡಲ್ಲಿ ಬದುಕಬಾರ್ದು ಅಂತ ಹೇಳ್ಕೊಟ್ಟಿದ್ದಾರೆ. ಸಮುದ್ರದ ನೀರನ್ನ ಹೇಗೆ ಕುಡಿಯೋಕ್ಕಾಗಲ್ವೋ ಹಾಗೆ ಕಷ್ಟ ಅಂತ ನಿಮ್ಮಿಂದ ದುಡ್ಡನ್ನ ತಗೊಳ್ಳೋದಕ್ಕಾಗೋದಿಲ್ಲ. ಇದಕ್ ನೀವು ಬೇಜಾರ್ ಮಾಡ್ಕೋಬೇಡಿ ಯಜಮಾನ್ರೆ. ಒಂದ್ಸಲ ನನ್ನ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚಿಸಿ. ಅಕಸ್ಮಾತ್ ನನ್ನ ಹಣೆ ಬರಹ ಕೆಟ್ಟು ನನಗಂಥ ಕೆಟ್ಟ ಪರಿಸ್ಥಿತಿ ಬಂದಾಗ ನಾನೇ ನಿಮ್ ಹತ್ರ ಬಂದು ದುಡ್ಡಿನ ಸಹಾಯ ತಗೊಳ್ತೀನಿ. ಅದು ಸೊಸೆಯಾಗಲ್ಲ.